ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಅಂತರ್ಜಿಲ್ಲಾ ದ್ವಿಚಕ್ರ ವಾಹನ ಮತ್ತು 4 ಚಕ್ರ ವಾಹನಗಳ ಕಳ್ಳತನ ಮಾಡಿರುವ ಆರೋಪಿತನ ಬಂಧನ. ಸುಮಾರು 4,25,000 ರು ಮೊತ್ತದ ವಿವಿಧ ಕಂಪನಿಯ 7 ದ್ವಿಚಕ್ರ ವಾಹನ ಮತ್ತು ಒಂದು ಟಾಟಾ ಎಸ್ ವಾಹನ ವಶ. ಹೌದು ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಟೌನ್ ಠಾಣೆಯಲ್ಲಿ ಪಿತ್ಯದಿಯವರಾದವರು ದಿನಾಂಕ 8 ಆಗಸ್ಟ್ 2025ರಂದು ತಮ್ಮ ರಾಯಲ್ ಎನ್ಫೀಲ್ಡ್ ಬೈಕ್ ಕಳ್ಳತನವಾದ ಬಗ್ಗೆ ದೂರು ನೀಡಿದ್ದು, ಹರಿಹರ ನಗರದ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 148/2025 ಕಲಂ 303/2 BNS ರೀತ್ಯ ಪ್ರಕರಣ ದಾಖಲಾಗಿರುತ್ತದೆ. ಸದರಿ ಪ್ರಕರಣದ ಮಾಲು ಮತ್ತು ಆರೋಪಿತರ ಪತ್ತೆ ಕಾರ್ಯಕ್ಕೆ ಶ್ರೀ BS ಬಸವರಾಜ್ ಪೊಲೀಸ್ ಉಪಾಧೀಕ್ಷಕರು ಗ್ರಾಮಾಂತರ ಉಪ ವಿಭಾಗ ರವರ ಮಾರ್ಗದರ್ಶನದಲ್ಲಿ ಹರಿಹರ ನಗರದ ಠಾಣೆ ಪೊಲೀಸ್ ನಿರೀಕ್ಷಕರಾದ ಆರಿಫ್ ದೇಸಾಯಿ ರವರ ನೇತೃತ್ವದಲ್ಲಿ PSI ಮಂಜುನಾಥ ಸ್ವಾಮಿ, HS ಪ್ರವೀಣ್ ವಾಲೇಕರ್, ಸಿಬ್ಬಂದಿಯವರಾದ ನಾಗರಾಜ್ ಸುಣಗಾರ್, ದಿಲೀಪ್ ಕೇಶಿ, ಶಾಂತರಾಜ್, MS ಸಿದ್ದೇಶ್, H ರುದ್ರಸ್ವಾಮಿ, KC ಹನುಮಂತಪ್ಪ ಗೋನಾಳ್, ಚಾಲಕ ಬೀರೇಶ್ ಹಾಗೂ ತಾಂತ್ರಿಕ ವಿಭಾಗದ ರಾಮಚಂದ್ರ ಜಾಧವ್, ಶಿವಕುಮಾರ್, ರಮೇಶ್ ರವರನ್ನು ಒಳಗೊಂಡ ತಂಡ ದಿನಾಂಕ 13/3/2026ರಂದು ಹರಿಹರ ನಗರದ ಹರಪನಹಳ್ಳಿ ರಸ್ತೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗಸ್ತಿನಲ್ಲಿದ್ದಾಗ ಆರೋಪಿತನ ಅಪ್ಪು ನಾಗೇನಹಳ್ಳಿ, ಅಬ್ಬು ಅಬ್ಬಾಸ್ ಅಲಿ ತಂದೆ ಬಸವಪ್ಪ ನಾಗೇನಹಳ್ಳಿ 35 ವರ್ಷ, ವಾಲ್ಮೀಕಿ ಜನಾಂಗ, ಕೂಲಿ ಕೆಲಸ, ವಾಸ ಕವಲತ್ತು ಸಿದ್ದರೋಡಮಠ ಹತ್ತಿರ, ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆ. ಈತನು ಕಳ್ಳತನ ಮಾಡಿದ ಟಾಟಾ ಏಸ್ನಲ್ಲಿ ಬರುತ್ತಿದ್ದಾಗ ಪೊಲೀಸರನ್ನು ನೋಡಿ ಓಡಿ ಹೋಗುತ್ತಿದ್ದಾಗ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಹರಿಹರ ನಗರ ಠಾಣೆಯಲ್ಲಿ 1, ಹರಪನಹಳ್ಳಿ ಠಾಣೆಯಲ್ಲಿ 2, ರಾಣೆಬೆನ್ನೂರು ನಗರ ಠಾಣೆಯಲ್ಲಿ 2, ತುಮಕೂರು ಠಾಣೆಯಲ್ಲಿ 1, ಹೊನ್ನಳ್ಳಿ ಠಾಣೆಯಲ್ಲಿ 1 ಹಾಗೂ ಚನ್ನಗಿರಿ ಠಾಣೆಯಲ್ಲಿ 1 ಟಾಟಾ ಏಸ್ ಒಟ್ಟು 8 ಪ್ರಕರಣಗಳನ್ನು ಬೆಳಕಿಗೆ ಬಂದಿದ್ದು, ಆರೋಪಿತರಿಂದ 4,25,000 ರೂಪಾಯಿ ಮೊತ್ತದ ವಿವಿಧ ಕಂಪನಿಯ 7 ದ್ವಿಚಕ್ರ ವಾಹನ ಮತ್ತು ಒಂದು ಟಾಟಾ ಏಸ್ ವಾಹನ ಪತ್ತೆಯಾಗಿರುತ್ತವೆ. ಪತ್ತೆಯಾದ ಕಾರ್ಯದಲ್ಲಿ ಭಾಗವಾಗಿದ್ದ ಅಧಿಕಾರಿ ಸಿಬ್ಬಂದಿರವನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀ HT ಶೇಖರ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಪರಮೇಶ್ವರ್ ಹೆಗಡೆರವರು ಪ್ರಶಂಸನೆ ವ್ಯಕ್ತಪಡಿಸಿರುತ್ತಾರೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಏನು ಸರ್, ಏನು ಮಾಹಿತಿನ ಕೊಡ್ತಾ ಇಲ್ಲ ಇತ್ತೀಚೆಗೆ. ನಿಮಗೆ ಕೊಡೋಕ್ಕೆ ತಗೋದಿದ್ದು ಯಾರಿಗೆ ಕೊಡ್ತಾ ಇದ್ದೀವಿ ಸರ್? ಯಾರಿಗೂ ಒಬ್ರಿಗೆ ಫೋನ್ ಮಾಡಿ ಹೇಳಿದ್ರೆ